ವೀಕ್ಷಕರೇ, ಕಳೆದ 2-3 ಸಂಚಿಕೆಗಳ ಹಿಂದೆ ನಾವು ಕೇರಳದ ಜಿಶಾಳ ಹತ್ಯೆ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಇದು ಅದರ ಪಾರ್ಟ್ 2 ವಿಡಿಯೋ. ಒಂದು ವೇಳೆ ನೀವು ಯಾರಾದರೂ ಅದನ್ನ ನೋಡದೇ ಇದ್ರೆ ಮೊದಲು ಅದನ್ನ ನೋಡ್ಕೊಂಡು ಬಂದು ನಂತರ ಈ ಒಂದು ಪಾರ್ಟ್ 2 ವಿಡಿಯೋವನ್ನ ನೋಡಿ. ಆ ಒಂದು ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀವಿ, ಹಾಗೂ ನಮ್ಮ ಚಾನಲ್ನ ವಿಡಿಯೋ ಸೆಕ್ಷನ್ ಅಲ್ಲೂ ಕೂಡ ಹೋಗಿ ನೀವು ಅದನ್ನ ನೋಡಬಹುದು. ವೀಕ್ಷಕರೇ, ನಾವು ಕಳೆದ ವಿಡಿಯೋದಲ್ಲಿ ಚರ್ಚೆ ಮಾಡದಂತೆ ಈ ಒಂದು ಕೇಸ್ ಕೇರಳದಲ್ಲಿ ತೀವ್ರ ಸೆನ್ಸೇಷನ್ ಅನ್ನ ಉಂಟುಮಾಡಿತ್ತು. ಮನೆಯಲ್ಲಿ ಒಬ್ಬಳೇ ಇದ್ದಂತ ಜಿಶಾಳನ್ನ ಅಸ್ಸಾಂ ಮೂಲದ ಕೆಲಸಗಾರ ವ್ಯಕ್ತಿಯಾಗಿದ್ದಂತ ಈ ಅಮೀರ್ ಉಲ್ ಇಸ್ಲಾಂ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ್ದ. ಹಾಗೂ ಇವನ್ ಮೇಲೆ ವಿಚಾರಣೆಯಾಗಿ ಇವನೇ ಕೊಲೆಗಾರ ಅಂತ ಸಾಬೀತಾಗಿ ಕೋರ್ಟ್ ಅವನಿಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಿತ್ತು. ಆದರೆ ಕೋರ್ಟಿಂದ ಅವನು ಹೊರಗಡೆ ಬರುವಾಗ ಅಲ್ಲಿ ನಿಂತಿದ್ದಂತ ಮಾಧ್ಯಮಗಳಿಗೆ ಇವನು ಹಿಂದಿಯಲ್ಲಿ ಆ ಕೊಲೆನ ನಾನ್ ಮಾಡಿಲ್ಲ, ಆ ಕೊಲೆಯನ್ನ ನಿಜವಾಗಿ ಮಾಡಿದವನು ನನ್ನ ಸ್ನೇಹಿತನಾದಂತ ಅನರುಲ್ ಇಸ್ಲಾಂ ಎಂಬುವನು ಮಾಡಿದ್ದು ಅಂತ ತುಂಬಾ ಜೋರಾಗಿ ಅವುಗಳ ಕಡೆ ಹೇಳೋದಿಕ್ಕೆ ಶುರು ಮಾಡ್ತಾನೆ. ಅವನು ಈ ರೀತಿ ಹೇಳಿದ ತಕ್ಷಣ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿ ಅದು ಪ್ರಸಾರ ಆಗುತ್ತೆ. ಎಲ್ಲ ಸುದ್ದಿ ವಾಹಿನಿಗಳು ಕೂಡ ಅವನು ಈ ರೀತಿ ಹೇಳಿದಂತ ವಿಷಯವನ್ನ ಪದೇ ಪದೇ ಟೆಲಿಕಾಸ್ಟ್ ಮಾಡ್ತವೆ. ಪೊಲೀಸರು ನಿಜವಾದ ಹಂತಕನನ್ನ ಬಿಟ್ಟು ತಮಗೆ ಸಿಕ್ಕಂತ ಯಾರೋ ಒಬ್ಬ ಅಮಾಯಕನನ್ನ ತಪ್ಪಿತಸ್ಥಂತ ಸಾಬೀತು ಮಾಡುವಂತ ಹುನ್ನಾರದಲ್ಲಿ ಇದ್ದಾರಂತ ಮಾಧ್ಯಮಗಳು ಮತ್ತು ಜನ ಪೊಲೀಸ್ ಇಲಾಖೆಯನ್ನ ಟೀಕೆ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಈ ಒಂದು ಸುದ್ದಿಯಿಂದ ಕೇರಳದ ಪೊಲೀಸ್ ಮೇಲೆ ತೀವ್ರ ಒತ್ತಡ ಬೀಳುತ್ತೆ. ಅವನ ಹೇಳಿಕೆಯನ್ನ ಗಂಭೀರವಾಗಿ ಪರಿಗಣಿಸಿದಂತ ಪೊಲೀಸರು ಅವನು ಹೇಳದಂತ ಇನ್ನೊಬ್ಬ ವ್ಯಕ್ತಿಯನ್ನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಇದೆಲ್ಲದರಿಂದ ಕೇರಳದಲ್ಲಿ ಸೆರೆ ಸಿಕ್ಕಿದಂತ ಅಮೀರ್ ಎಂಬ ಯುವಕನ ಗ್ರಹಗತಿನೇ ಬದಲಾಗುತ್ತೆ. ಅಲ್ಲಿವರೆಗೂ ಜಿಶಾಗೆ ನ್ಯಾಯ ಕೊಡಿಸಿ ಅಂತ ಹೇಳ್ತಿದ್ದವರು ಈಗ ಅಮೀರ್ಗೆ ನ್ಯಾಯ ಕೊಡಿಸಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಕೇರಳದಲ್ಲಿ ಅನೇಕ ಜನ ಪತ್ರಕರ್ತರು ತಮ್ಮ ಪತ್ರಿಕೆಗಳಲ್ಲಿ ಅನ್ಯಾಯವಾಗಿ ಶಿಕ್ಷೆದಂತ ಅಮೀರ್ಗೆ ಸೂಕ್ತ ನ್ಯಾಯ ಸಲ್ಲಬೇಕು ಅಂತ ಆಗ್ರಹಿಸೋದಿಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ಇಲ್ಲಿ ನಿಜಕ್ಕೂ ಆಗಿದ್ದೇನು? ಮನೆಯಲ್ಲಿ ಒಂಟಿಯಾಗಿದ್ದಂತ ಅವಳ ಮೇಲೆ ದಾಳಿ ಮಾಡಿ ಹಲ್ಲೆ ಮಾಡಿದ್ದು ಯಾರು? ಇಲ್ಲಿ ಹಂತಕ ಈ ಅಮೀರ್ ಅಲ್ಲದೆ ಇದ್ದಾಗ ಅವನನ್ನ ಯಾಕೆ ಪೊಲೀಸರು ಸೆರೆ ಹಿಡಿದ್ರು? ಪೊಲೀಸರ ಮುಂದೆ ತಾನೇ ಕಿಲ್ಲರ್ ಅಂತ ಒಪ್ಕೊಂಡಂತ ಅವನು ಕೋರ್ಟಿಂದ ಹೊರಗಡೆ ಬರ್ತಿದ್ದ ಹಾಗೇನೆ ಇದಕ್ಕೂ ತನಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ಯಾಕೆ? ಈ ಒಂದು ಕೇಸ್ ಮುಂದೆ ಏನಾಯ್ತು? ಬನ್ನಿ ವೀಕ್ಷಕರೇ, ಈ ಎಲ್ಲಾ ರೋಚಕ ವಿಷಯಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಅಮೀರ್ ಸೆರೆ ಸಿಕ್ಕಂತ ಮುಂದಿನ 4 ವರ್ಷಗಳ ನಂತರ ಅಂದ್ರೆ 2021ರಲ್ಲಿ ಕೇರಳದಲ್ಲಿ ಅಂಬಿಲಿ ಎಂಬ ಮಹಿಳಾ ಜರ್ನಲಿಸ್ಟ್ ಒಬ್ರು ಅವನನ್ನ ಪತ್ತೆ ಹಚ್ಚಿ ಅವನ ಜೊತೆ ಸಂದರ್ಶನ ಕೂಡ ಮಾಡ್ತಾರೆ. ಈ ಒಂದು ಸಂದರ್ಶನದ ವೇಳೆ ಅವನು ಅವರಿಗೆ ತಿಳಿಸಿದಂತ ಒಂದಷ್ಟು ವಿಷಯಗಳನ್ನ ಅವರು ವಿಸ್ತಾರವಾಗಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ರು. 2021ರ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಪೋಸ್ಟ್ ಫೇಸ್ಬುಕ್ ಅಲ್ಲಿ ಪಬ್ಲಿಷ್ ಆಗುತ್ತೆ. ಇದು ಅಲ್ಲಿ ಪಬ್ಲಿಷ್ ಆದ ನಂತರ ಅಂತರ್ಜಾಲದ ತುಂಬಾ ಇದು ವೈರಲ್ ಆಗಿ ಈ ಒಂದು ಕೇಸ್ ಮತ್ತೆ ಮುನ್ನೆಲೆಗೆ ಬಂದು ನಿಲ್ಲುತ್ತೆ. ಘಟನೆಯಾಗಿ 4 ವರ್ಷಗಳ ನಂತರ ಇದು ಇಷ್ಟು ಸದನ ಮಾಡೋದಕ್ಕೆ ಕಾರಣ ಏನಂದ್ರೆ ಆ ಒಂದು ಸಂದರ್ಶನದಲ್ಲಿ ಆ ಮಹಿಳಾ ವರದಿಗಾರ್ತಿ ಕೇಳಿದಂತ ಪ್ರಶ್ನೆಗೆ ಅಮೀರ್ ಕೊಟ್ಟಂತ ಸೆನ್ಸೇಷನಲ್ ಉತ್ತರಗಳು. ಅವನನ್ನ ಭೇಟಿಯಾಗಿ ಅವತ್ತು ಏನಾಯ್ತು, ನಿನ್ನನ್ನ ಪೊಲೀಸರು ಯಾವಾಗ ಮತ್ತು ಹೇಗೆ ಎಲ್ಲಿಂದ ಅರೆಸ್ಟ್ ಮಾಡಿದ್ದು, ಹಾಗೂ ಯಾಕಾಗಿ ನಿನ್ನನ್ನ ಅರೆಸ್ಟ್ ಮಾಡಲಾಯ್ತು ಹೇಳು ಅಂತ ಕೇಳಿದಾಗ ಅದಕ್ಕೆ ಅಮೀರ್ ಕೊಟ್ಟಂತ ಪ್ರತಿಕ್ರಿಯೆ ಹೇಗಿತ್ತು? ಮೇಡಮ್, ಆ ಹತ್ಯೆ ಆಗಿದ್ದು ಏಪ್ರಿಲ್ 28ನೇ ತಾರೀಕು. ಅವತ್ತು ನಾನು ಕೆಲಸಕ್ಕೆ ರಜೆ ಹಾಕಿ ಅಸ್ಸಾಂನಲ್ಲಿ ಇದ್ದಂತ ತನ್ನ ತಾಯಿಗೆ ಹುಷಾರಿಲ್ಲದಿರೋ ಕಾರಣ ಅವಳನ್ನ ನೋಡೋದಿಕ್ಕೆ ಟ್ರೈನ್ ಮೂಲಕ ಅಲ್ಲಿಗೆ ಹೋಗಿದ್ದೆ. ಆ ಒಂದು ಸಮಯದಲ್ಲಿ ಅಲ್ಲಿಯ ಪೊಲೀಸ್ ಒಬ್ರು ನನ್ನ ನಂಬರ್ಗೆ ಫೋನ್ ಮಾಡ್ತಾರೆ. ಕೇರಳಕ್ಕೆ ಬಂದ ತಕ್ಷಣ ತಮ್ಮನ್ನ ಮೀಟ್ ಮಾಡುವಂತೆ ಅವರು ಫೋನ್ ನಲ್ಲಿ ತಿಳಿಸ್ತಾರೆ. ಅದರಂತೆ 2 ದಿನಗಳ ನಂತರ ಕೇರಳಕ್ಕೆ ಬಂದಂತ ಅವನು ಅಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದ. ಅಲ್ಲಿಗೆ ಬಂದು ಅವನು ಪೊಲೀಸರನ್ನ ಮೀಟ್ ಮಾಡ್ತಾನೆ. ಅವನು ನೋಡಿದ ತಕ್ಷಣ ಪೊಲೀಸರು ಏಪ್ರಿಲ್ 28ನೇ ತಾರೀಕು ನೀನು ಎಲ್ಲಿದ್ದೆ ಅಂತ ಕೇಳಿದ್ರು. ಅದಕ್ಕೆ ನಾನು ಅವತ್ತು ಟ್ರೈನ್ ಮೂಲಕ ಊರಿಗೆ ಹೊರಟಿದ್ದೆ ಅಂತ ಅವನು ಖರೀದಿ ಮಾಡಿದಂತ ಟ್ರೈನ್ ಟಿಕೆಟ್ ಅನ್ನು ಕೂಡ ತೋರಿಸ್ತಾನೆ. ಆ ಒಂದು ಟಿಕೆಟ್ ಅನ್ನ ತಗೊಂಡು ನೋಡದಂತ ಅವ್ರಿಗೆ ಅದರ ಮೇಲೆ ಸಂಜೆ 6 ಗಂಟೆಯ ಸಮಯ ನಮೂದಾಗಿದ್ದು ಕಾಣಿಸುತ್ತೆ. ಅವರು ಆ ಒಂದು ಟಿಕೆಟ್ ಅನ್ನ ಅವ್ರ ಬಳಿ ಇಟ್ಕೊಂಡು ಅವನನ್ನ ಅಲ್ಲಿಂದ ಕಳುಹಿಸಿಕೊಡ್ತಾರೆ. ಕೇರಳದಲ್ಲಿ ಎಲ್ಲೂ ಕೂಡ ಯಾವುದೇ ಕೆಲಸ ಸಿಗದೆ ಇರೋ ಕಾರಣ ಅವನು ರಾಜ್ಯವನ್ನ ಬಿಟ್ಟು ತಮಿಳುನಾಡಿನ ಕಾಂಚೀಪುರಂಗೆ ಹೋಗಿ ಅಲ್ಲಿ ಯಾವುದೋ ಒಂದು ದಿನಗೂಲಿ ಕೆಲಸವನ್ನ ಮಾಡ್ಕೊಂಡಿದ್ದ. ಅವನು ಇಲ್ಲಿಗೆ ಬಂದಂತ ಮುಂದಿನ 1 ತಿಂಗಳ ನಂತರ ಮತ್ತೆ ಅದೇ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಅವನಿಗೊಂದು ಕರೆ ಬರುತ್ತೆ. ಅದರಲ್ಲಿ ಮಾತಾಡದಂತ ಪೊಲೀಸರು, ನೀನು ಕೇರಳದಲ್ಲಿ ವಾಸವಿದ್ದಂತ ರೂಮಲ್ಲಿ ನಿನ್ನ ಸ್ನೇಹಿತ ಗಾಂಜಾ ಕೇಸಲ್ಲಿ ಅರೆಸ್ಟ್ ಆಗಿದ್ದಾನೆ, ಹೀಗಾಗಿ ನಿನ್ನನ್ನು ಕೂಡ ವಿಚಾರಣೆ ಮಾಡಬೇಕು, ತಕ್ಷಣ ಬಾ ಅಂತ ಹೇಳಿದ್ರು. ಈ ಒಂದು ಮಾತನ್ನ ನಂಬಿ ಅಲ್ಲಿಗೆ ಬಂದಂತ ಅವನನ್ನ ಪೊಲೀಸರು ಯಾವುದೇ ವಿಚಾರಣೆ ಕೂಡ ಮಾಡದೆ ಅರೆಸ್ಟ್ ಮಾಡಿದ್ರು. ತಾನು ಕೂಡ ಗಾಂಜಾ ಕೇಸಲ್ಲಿ ಅರೆಸ್ಟ್ ಆಗಿದ್ದೀನಿ ಅಂತ ಭಾವಿಸಿದಂತ ಅವನಿಗೆ ಇಲ್ಲಿ ಜಿಶಾಳ ಹತ್ಯೆ ನಡೆದಿದೆ, ಇದ್ರ ಸಂಬಂಧವಾಗಿ ತನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ಸಂಗತಿ ಆತನಿಗೆ ಗೊತ್ತಿರಲಿಲ್ಲ. ಆದ್ರೆ ಯಾವಾಗ ಈ ಒಂದು ಕೊಲೆ ಕೇಸಲ್ಲಿ ತಾನು ಅರೆಸ್ಟ್ ಆಗಿದ್ದೀನಿ ಅಂತ ಅವನಿಗೆ ಗೊತ್ತಾಯ್ತು, ಅಷ್ಟು ಹೊತ್ತಿಗಾಗ್ಲಿ ಅಲ್ಲಿ ಶಿಕ್ಷೆಯ ತೀರ್ಪು ಪ್ರಕಟ ಆಗಿತ್ತು. ಏಪ್ರಿಲ್ 28ನೇ ತಾರೀಕು ಸಾಯಂಕಾಲ ಸುಮಾರು 5:30ರಿಂದ 6 ಗಂಟೆ ನಡುವೆ ಈ ಒಂದು ಕೊಲೆ ಆಗಿದೆ ಅಂತ ಪೊಲೀಸರ ರೆಕಾರ್ಡ್ ಅಲ್ಲಿತ್ತು. ಈ ಒಂದು ವಿಷಯ ಅವನಿಗೆ ಗೊತ್ತಾದಾಗ ಅವನು ಪೊಲೀಸರಿಗೆ, ಸರ್, ಅವತ್ತು ನಾನು ಆ ಒಂದು ಸಮಯದಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೆ. ಸಂಜೆ 6 ಗಂಟೆ ಹೊರಡುವಂತ ಆ ಒಂದು ಟ್ರೈನ್ಗೆ ನಾನು 3 ಗಂಟೆಗೆ ಆ ಒಂದು ನಿಲ್ದಾಣಕ್ಕೆ ತಲುಪಿ ಅಲ್ಲಿ ಟಿಕೆಟ್ ಅನ್ನ ಖರೀದಿ ಮಾಡುವಂತ ತರಾತುರಿಯಲ್ಲಿ ಇದ್ದೆ ಅಂತ ತಿಳಿಸಿದ್ದ. ಬೇಕಾದ್ರೆ ನೀವು ಅಲ್ಲಿಯ CCTV ದೃಶ್ಯಗಳನ್ನು ಕೂಡ ಚೆಕ್ ಮಾಡಿ ಅಂತ ಅವನವ್ರಿಗೆ ತಿಳಿಸಿದ್ದ. ಅದಕ್ಕೆ ಪೊಲೀಸರು ಕೊಲೆ ಆದ ದಿನ ಅಲ್ಲಿಯ CCTV ಕೆಲಸ ಮಾಡ್ತಾ ಇರಲಿಲ್ಲ ಅನ್ನುವಂತ ಸಬೂಬನ್ನ ಕೊಡ್ತಾರೆ.
ಇದೆಲ್ಲ ಕೇಳದಂತ ಆ ಪತ್ರಿಕಾ ಜರ್ನಲಿಸ್ಟ್, ಸರಿ ಇಷ್ಟೆಲ್ಲ ವಿಷಯ ಇದ್ಮೇಲೆ ನೀನ್ ಯಾಕೆ ಅವ್ರ ಹತ್ರ ಈ ಒಂದು ಕೊಲೆ ನಾನೇ ಮಾಡಿದ್ದು ಅಂತ ಒಪ್ಕೊಂಡೆ ಅಂತ ಕೇಳಿದ್ರು. ಆ ಒಂದು ಮಾತಿಗೆ ತಕ್ಷಣ ಅವನಿಂದ ಉತ್ತರ ಬರಲಿಲ್ಲ. ಅವನು ಭಾವೋದ್ವೇಗದಲ್ಲಿ ತಾನು ಧರಿಸಿದಂತ ಟೀ ಶರ್ಟ್ ಅನ್ನು ತೆಗೆದು ತನ್ನ ಬೆನ್ನು ಅವರಿಗೆ ತೋರಿಸಿದ ತಕ್ಷಣ ಅದರ ಹಿಂದೆ ಒಂದಷ್ಟು ತರ್ಚಿದಂತ ಗಾಯಗಳಿದ್ವು. ಆ ಗಾಯಗಳ ಕಡೆ ಕೈ ತೋರಿಸಿದಂತ ಅವನು, ಇಲ್ಲಿ ನೋಡಿ ಮೇಡಮ್, ಅವತ್ತು ನಾನು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿದಾಗ ಅಲ್ಲಿದ್ದಂತ ಪೊಲೀಸ್ ಆಫೀಸರ್ ನನಗೆ ಲಾಠಿ ಹಾಗೂ ಬೂಟುಗಳಿಂದ ಚೆನ್ನಾಗಿ ಹೊಡೆದು ಇದನ್ನ ನಾನೇ ಮಾಡಿದ್ದಾಗಿ ಒಪ್ಕೊಳ್ಳುವಂತೆ ತುಂಬಾ ಬಲವಂತ ಮಾಡಿದ್ರು ಅಂತ ಕಣ್ಣೀರ್ ಹಾಕ್ತಾನೆ. ಇದನ್ನೆಲ್ಲ ಕೇಳಿ ದಾಖಲಿಸಿಕೊಂಡಂತ ಆ ಮಹಿಳಾ ಪತ್ರಕರ್ತೆ ಇದ್ರ ಬಗ್ಗೆ ಸವಿಸ್ತರವಾಗಿ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ರು. ಇದನ್ನ ಓದಂತ ಜನ ಪೊಲೀಸರ ಕ್ರೌರ್ಯದ ಬಗ್ಗೆ ತುಂಬಾ ಬೇಸರ ಮಾಡಿಕೊಂಡು ಪೊಲೀಸ್ ಇಲಾಖೆ ವಿರುದ್ಧ ಕಮೆಂಟ್ ಮಾಡೋದಿಕ್ಕೆ ಶುರು ಮಾಡಿದ್ರಲ್ಲದೆ ಅವರ ದೌರ್ಜನ್ಯಕ್ಕೆ ಸಿಲುಕಿ ನರಳದಂತ ಅಮಾಯಕ ಯುವಕನಾದಂತ ಅಮೀರ್ನ ಬಗ್ಗೆ ಸಾಕಷ್ಟು ಸಿಂಪತಿಯ ಮತ್ತು ಕನಿಕರದ ಕಮೆಂಟ್ಗಳನ್ನ ಹಾಕಿದ್ರು. ವೀಕ್ಷಕರೇ, ಇಲ್ಲಿ ನಾವು ಗಮನಿಸಬೇಕಾದಂತ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಸತ್ತು ಹೋದಂತ ಜಿಶಾಳ ಮರಣೋತ್ತರ ವರದಿಯಲ್ಲಿ ಅವಳನ್ನ ಕೊಲೆ ಮಾಡಿದ ಹಂತಕ ಅವಳ ಮುಖ ಹಾಗೂ ಅವಳ ದೇಹದ ಇತರ ಕಡೆ ತನ್ನ ಹಲ್ಲುಗಳಿಂದ ಬಲವಾಗಿ ಕಚ್ಚಿದಂತ ಗುರುತುಗಳು ಇದ್ವು. ಆ ಹಲ್ಲಿನ ಗುರುತುಗಳನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಮಧ್ಯ ಮಧ್ಯ ಸ್ವಲ್ಪ ಗ್ಯಾಪ್ ಇದ್ದದ್ದು ವೈದ್ಯರ ಗಮನಕ್ಕೆ ಬಂದಿತ್ತು ಹಾಗೂ ಅದನ್ನೇ ಅವರು ವರದಿಯಲ್ಲೂ ಕೂಡ ನಮೂದು ಮಾಡಿದ್ರು. ಅಂದ್ರೆ ತನ್ನ ಹಲ್ಲುಗಳ ನಡುವೆ ಗ್ಯಾಪ್ ಇರುವಂತ ಯಾವುದೋ ಒಬ್ಬ ವ್ಯಕ್ತಿಯಿಂದ ಆದಂತ ಗುರುತುಗಳು ಅವಾಗಿದ್ವು. ಆದ್ರೆ ಅವರು ಇಂಟರ್ವ್ಯೂ ಮಾಡುವಾಗ ತಮ್ಮ ಎದುರು ಕೂತು ಮಾತನಾಡ್ತಿದ್ದಂತ ಅಮೀರ್ನ ಹಲ್ಲುಗಳನ್ನ ತುಂಬಾ ಎಚ್ಚರಿಕೆಯಿಂದ ಗಮನಿಸಿದ್ರು. ಅವನ ಹಲ್ಲುಗಳ ಮಧ್ಯೆ ಆ ರೀತಿ ಗ್ಯಾಪ್ ಇರಲಿಲ್ಲ. ಹಾಗಾದ್ರೆ ಅವಳ ದೇಹವನ್ನ ಕಚ್ಚಿ ಕೊಲೆ ಮಾಡಿದವನು ಅಮೀರ್ ಅಲ್ಲ ಅನ್ನೋದು ಇದರಿಂದ ಆ ಪತ್ರಕರ್ತೆಗೆ ಕನ್ಫರ್ಮ್ ಆಗಿತ್ತು. ಆದ್ರೆ ಈ ಒಂದು ಕೇಸ್ಗೆ ಸಿಕ್ಕಂತ ಮುಖ್ಯವಾದ ಸಾಕ್ಷಿ ಇದಲ್ಲದೆ ಇನ್ನೂ ಕೂಡ ಒಂದಿತ್ತು. ಅದೇನು ಅಂದ್ರೆ, ಕೊಲೆಯಾದಂತ ಜಿಶಾಳ ಮನೆಯಿಂದ ಸ್ವಲ್ಪ ದೂರ ಒಂದು ಜೊತೆ ಚಪ್ಪಲಿ ಕೂಡ ಸಿಕ್ಕಿದ್ವು. ಆ ಚಪ್ಪಲಿಗಳ ಗಾತ್ರ 9 ಇಂಚ್. ಆದ್ರೆ ಈ ಅಮೀರ್ನ ಕಾಲಿನ ಸೈಜ್ ಕೇವಲ 7 ಇಂಚು ಇತ್ತು. ಇದಕ್ಕೂ ಮೀರಿ ಸತ್ ಹೋದಂತ ಜಿಶಾಳ ಮೈ ಮೇಲೆ ಸಿಕ್ಕಂತ ಡಿಎನ್ಎಗೂ ಹಾಗೂ ಈ ಅಮೀರ್ನ ಡಿಎನ್ಎಗೂ 100ಕ್ಕೆ 100ರಷ್ಟು ಯಾವುದೇ ಹೋಲಿಕೆ ಇರಲಿಲ್ಲ. ಅದು ಅಲ್ಲಿ ಮ್ಯಾಚ್ ಆಗಿದ್ದು ಕೇವಲ 5% ಮಾತ್ರ. ಈ ರೀತಿ ಇಲ್ಲಿ ಅಮೀರ್ ಅರೆಸ್ಟ್ ಆದಾಗಿಂದ ಅವನ ವಿಚಾರಣೆಯಾಗಿ ಅವನಿಗೆ ಕೋರ್ಟ್ ಶಿಕ್ಷೆನ ವಿಧಿಸುವವರೆಗೂ ಯಾವುದೂ ಕೂಡ ಕ್ರಮಬದ್ಧವಾಗಿ ಸಾಕ್ಷಿ ಸಹಿತ ಅಲ್ಲಿ ನಡೆದಿರಲಿಲ್ಲ. ಅಲ್ಲಿ ಸಾಕಷ್ಟು ಲೋಪದೋಷಗಳು ಎತ್ಕಾಣ್ತಿದ್ವು. ಮೇಲಾಗಿ ಆ ಪತ್ರಕರ್ತೆ ಅವನ ಸಂದರ್ಶನ ಮಾಡುವಾಗ ಅವನ ನಡೆ ನುಡಿ ಇದೆಲ್ಲ ಕೂಡ ಅತ್ಯಂತ ಸಹಜವಾಗಿಯೇ ಇತ್ತು. ತಾನೊಬ್ಬ ಕ್ರಿಮಿನಲ್ ಜೊತೆ ಮಾತನಾಡ್ತಾ ಇದ್ದೀನಿ ಅನ್ನುವಂತ ಯಾವುದೇ ಛಾಯೆ ಅಥವಾ ಅನುಮಾನ ಹಾಗೆ ಅವನಿಂದ ವ್ಯಕ್ತ ಆಗಲಿಲ್ಲ. ಹೀಗಾಗಿ ಇದೆಲ್ಲವನ್ನು ಕೂಡ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಡೀಟೇಲ್ ಆಗಿ ಬರೆದಿದ್ದಂತ ಆ ಮಹಿಳಾ ಪತ್ರಕರ್ತೆ, ಇಲ್ಲಿ ಅಮೀರ್ ದೋಷಮುಕ್ತ, ಇವನ್ಗೂ ಆ ಕೊಲೆಗೂ ಯಾವುದೇ ಸಂಬಂಧ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಬರೆದಿದ್ರು. ಈ ಒಂದು ಪೋಸ್ಟ್ ಎಲ್ಲ ಕಡೆ ಸಖತ್ ವೈರಲ್ ಆಗುತ್ತೆ. ಈ ಕೊಲೆಗೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅವರು ಹಾಕ್ತಂತ FB ಪೋಸ್ಟ್ ಸಾಕಷ್ಟು ಗೊಂದಲಗಳಿಗೂ ಎಡೆ ಮಾಡಿಕೊಡುತ್ತೆ. ಇಲ್ಲಿ ಯಾರನ್ನ ನಂಬೇಕು, ಯಾವುದನ್ನ ನಂಬೇಕು ಅನ್ನುವಂತ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇತ್ತು. ಪೊಲೀಸರು ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಸುಮಾರು 27 ಲಕ್ಷ ಕಾಲ್ ರೆಕಾರ್ಡ್ಗಳನ್ನ ಪರಿಶೀಲನೆ ಮಾಡಿ 5,000ಕ್ಕೂ ಹೆಚ್ಚಿನ ಜನರ ಫಿಂಗರ್ ಪ್ರಿಂಟ್ಗಳನ್ನ ಚೆಕ್ ಮಾಡಿ 100 ಜನರ DNA ಪರಿಶೀಲನೆ ಮಾಡಿದ ನಂತರ ಆ ಅಮೀರ್ ಎಂಬ ಯುವಕನನ್ನ ಹಿಡಿದಿದ್ರು. ಅವರು ಇಷ್ಟೆಲ್ಲ ಮಾಡಿಯೂ ಕೂಡ ಈ ಒಂದು ಕೇಸ್ಗೆ ಯಾವುದೇ ಸಂಬಂಧ ಇಲ್ಲದಂತ ವ್ಯಕ್ತಿಯನ್ನ ಹಿಡಿಯೋದಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಜನ ತಮ್ಮಲ್ಲೇ ಮಾತನಾಡ್ಕೊಳ್ಳೋದಿಕ್ಕೆ ಶುರು ಮಾಡಿದ್ರು. ಈಗಲೂ ಕೂಡ ಈ ವಿಡಿಯೋ ನೋಡ್ತಿರುವಂತ ಕೆಲವರಲ್ಲಾದ್ರೂ ಆ ಅಮೀರ್ನ ಮೇಲೆ ಇವನೇ ಕಿಲ್ಲರ್ ಅನ್ನುವಂತ ಅನುಮಾನ ಬಲವಾಗಿ ಇರಬಹುದು. ಅಂತವ್ರಿಗೆಲ್ಲ ಒಂದಷ್ಟು ಪ್ರಶ್ನೆಗಳನ್ನ ಅವತ್ತಿನ ಮಾಧ್ಯಮಗಳು ಕೇಳ್ತವೆ. ಈಗ ಈ ಅಮೀರ್ ಎಂಬ ಯುವಕನೇ ಒಂದ್ ವೇಳೆ ಕಿಲ್ಲರ್ ಆಗಿದ್ರೆ, ಕೊಲೆ ಆದಂತ ದಿನ ಅಸ್ಸಾಂಗೆ ಹೋದಂತ ಅವನು ಪೊಲೀಸರ ಫೋನ್ ಬಂದ ತಕ್ಷಣ ಮತ್ತೆ ಕೇರಳಕ್ಕೆ ವಾಪಸ್ ಬಂದು ಅವರನ್ನ ಸ್ಟೇಷನ್ ಅಲ್ಲಿ ಯಾಕೆ ಮೀಟ್ ಮಾಡಬೇಕಿತ್ತು? ಹಾಗೂ ಅವನು ಅಲ್ಲಿ ಕೆಲಸ ಇಲ್ಲ ಅಂತ ತಮಿಳುನಾಡಿಗೆ ಹೋದ ನಂತರ ಮುಂದಿನ 1 ತಿಂಗಳಾದ್ಮೇಲೂ ಕೂಡ ಪೊಲೀಸರಿಂದ ಕಾಲ್ ಬಂದಾಗ ಮತ್ತೆ ಅವನು ಕೇರಳಕ್ಕೆ ವಾಪಸ್ ಬಂದು ಅವರನ್ನ ಮೀಟ್ ಮಾಡಿದ್ದ. ಒಂದು ಪಕ್ಷ ಅವನೇ ಅವಳನ್ನ ಕೊಲೆ ಮಾಡಿದಿದ್ರೆ ಅವನು ಯಾರಿಗೂ ಕಾಣದ ಹಾಗೆ ಎಲ್ಲಾದ್ರೂ ತಲೆ ಮರೆಸ್ಕೊಳ್ಬಹುದಿತ್ತು. ಅದಲ್ಲದೆ ಇಲ್ಲಿ ರೈಲ್ವೆ ಸ್ಟೇಷನ್ ಬಳಿ ಇದ್ದಂತ CCTV ಫುಟೇಜ್ ಏನ್ ಹೇಳುತ್ತೆ ಎಂಬ ಸತ್ಯ ಇವತ್ತಿನವರೆಗೂ ಆ ಪೊಲೀಸರಿಂದ ಸರಿಯಾಗಿ ಉತ್ತರ ಸಿಕ್ಕಿಲ್ಲ. ಅದಲ್ಲದೆ ಈ ಅಮೀರ್ನನ್ನ ಈ ಮುಂಚೆ ನಾವೆಲ್ಲೂ ಕೂಡ ನೋಡೇ ಇಲ್ಲ ಅಂತ ಸತ್ ಹೋದಂತ ಯುವತಿಯ ತಾಯಿ ರಾಜೇಶ್ವರಿ ಹಾಗೂ ಆ ಮನೆ ಅಕ್ಕಪಕ್ಕದವರು ಕೂಡ ತದನಂತರ ಮಾಧ್ಯಮಗಳಿಗೆ ಹೇಳಿದ್ರು. ಅವನು ಶೌಚಾಲಯದ ಬಳಿ 4 ಜನ ಮಹಿಳೆಯರು ತನ್ನನ್ನು ನೋಡಿ ನಕ್ಕಿದ್ರು. ಅದರಲ್ಲಿ ಜಿಶಾ ಕೂಡ ಇದ್ಲು. ಅವಳು ಕೂಡ ನನ್ನ ಕಡೆ ನೋಡಿ ನಕ್ಕಿದ್ಲು. ಇದರಿಂದ ಕೋಪಗೊಂಡು ಅವಮಾನದಂತ ನಾನು ನೇರ ಅವಳ ಮನೆಗೆ ಹೋಗಿ ಒಬ್ಬಳೇ ಇದ್ದದನ್ನ ಖಚಿತ ಮಾಡಿಕೊಂಡು ಅವಳನ್ನ ಕೊಲೆ ಮಾಡದೆ ಅಂತ ಈ ಅಮೀರ್ ಪೊಲೀಸರಿಗೆ ಹೇಳಿದ್ದ. ಅವನು ಮರು ವಿಚಾರಣೆಯಲ್ಲಿ ಇಷ್ಟೆಲ್ಲ ವಿಷಯವನ್ನ ಅವ್ರಿಗೆ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೊನೆಯವರೆಗೂ ಯಾರಿಗೂ ಗೊತ್ತಾಗ್ಲಿಲ್ಲ. ಬಹುಶಃ ಅವನು ಈ ರೀತಿ ಹೇಳಿರೋದಕ್ಕೆ ಸಾಧ್ಯ ಇಲ್ಲ. ಇದು ಪೊಲೀಸರೇ ಸೃಷ್ಟಿ ಮಾಡದಂತ ಸ್ಟೋರಿ ಅಂತ ಜನ ಮತ್ತು ಮಾಧ್ಯಮಗಳು ಈ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಹಾಗೂ ಇಲ್ಲಿ ಪೊಲೀಸರು ಆತನದೇ ಫೋಟೋ ಅಂತ ಬಿಡುಗಡೆ ಮಾಡದಂತ ಒಂದು ಸ್ಕೆಚ್ಗೂ ಆ ಅಮೀರ್ಗೂ ಯಾವುದೇ ಹೋಲಿಕೆ ಇರಲಿಲ್ಲ. ಇಲ್ಲಿ ಖಂಡಿತ ಹಣದ ಪ್ರಭಾವ ಕೆಲಸ ಮಾಡಿದೆ ಅಂತ ಜನ ಮಾತನಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ. ಈ ಪೊಲೀಸರು ಯಾರಿಂದಲೋ ಹಣವನ್ನು ತಗೊಂಡು ಅಥವಾ ಯಾವುದೋ ರಾಜಕೀಯ ವ್ಯಕ್ತಿಗಳ ಪ್ರಭಾವಕ್ಕೆ ಮರುಳಾಗಿ ಈ ಒಂದು ಕೇಸಿನ ಗತಿಯನ್ನೇ ಹಳ್ಳ ಹಿಡಿಸಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ
ಪ್ರಸಾರವಾಗುತ್ತೆ. ಹೀಗಿರುವಾಗಲೇ ಆ ಒಂದು ಅನುಮಾನಕ್ಕೆ ಪೂರಕ ಎನ್ನುವ ಹಾಗೆ ಈ ಒಂದು ಕೇಸಿನ ಹಿಂದೆ ಇದ್ದಂತ ರಾಜಕಾರಣಿ ಹೆಸರು ಕೂಡ ಓಡೋದಕ್ಕೆ ಶುರುವಾಯಿತು. ಆ ಹೆಸರು ಕೇಳಿ ಬಂದ ತಕ್ಷಣ ಜನ ಮತ್ತು ಮಾಧ್ಯಮಗಳು ಅವತ್ತಿನ ಕೇರಳದ ಸಿಎಂಗೆ ಒಂದು ಮನವಿ ಪತ್ರವನ್ನ ಸಲ್ಲಿಸ್ತಾರೆ. ಅದರಲ್ಲಿ ಈ ಒಂದು ಕೇಸಿನ ಹಿಂದೆ ಬಹುಮಟ್ಟಿಗೆ ರಾಜಕಾರಣಿ ಪಿ ತಂಗಚನ್ ಇರಬಹುದು ಹಾಗೂ ಇಲ್ಲಿ ಸತ್ ಹೋದಂತ ಜಿಶಾ ಇವ್ರ ಮಗಳು ಅಂತನೂ, ಆಕೆ ಇವರ ಆಸ್ತಿಯಲ್ಲಿ ತಮ್ಮ ಸಮಪಾಲು ಕೇಳಿರೋದ್ರಿಂದ ಅವರೇ ಕೆಲ ಸುಪಾರಿ ಹಂತಕರನ್ನ ಬಿಟ್ಟು ಇವಳನ್ನ ಕೊಲೆ ಮಾಡಿಸಿರಬಹುದು ಅಂತನೂ ಕೂಡ ಅದರಲ್ಲಿ ವಿವರ ಬರೆಯಲಾಗಿತ್ತು. ಈ ರಾಜಕಾರಣಿ ತನ್ನ ಮಗನ ಜೊತೆ ಸೇರಿ ಜಿಶಾಳ ಕೊಲೆ ಮಾಡಿದ್ದಾರೆ ಅನ್ನೋದು ಜನರ ಬಲವಾದ ಅಭಿಪ್ರಾಯ ಆಗಿತ್ತು. ಇಲ್ಲಿ ಜಿಶಾಳ ತಾಯಿ ರಾಜೇಶ್ವರಿ ಈ ರಾಜಕಾರಣಿಯ ಸ್ವಂತ ಹೆಂಡತಿ ಅಲ್ಲ. ಕಳೆದ 20 ವರ್ಷಗಳಿಂದ ಈ ರಾಜೇಶ್ವರಿ ಆ ರಾಜಕಾರಣಿ ಮನೆಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರೋದ್ರಿಂದ ಆಕೆಗೂ ಮತ್ತು ಈತನ್ಗೂ ಸಂಬಂಧವನ್ನು ಕಲ್ಪಿಸಿದಂತ ಜನ ಅವರಿಬ್ಬರಿಗೂ ಜನಸ್ಥಳೇ ಈ ಜಿಶಾ ಅನ್ನುವಂತ ಸುದ್ದಿಯನ್ನ ಹಬ್ಬಿಸಿದ್ರು. ನಂತರ ಈ ಬಗ್ಗೆ ಆ ರಾಜಕಾರಣಿ ಬಳಿ ವಿಚಾರಣೆ ಮಾಡಿದಾಗ ನನಗೆ ಆ ರಾಜೇಶ್ವರಿ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಅವರು ಹೇಳಿದ್ರು. ಹಾಗೂ ಆ ಒಂದು ಹೆಸರಿನ ಯಾರು ಕೂಡ ತನ್ನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿಲ್ಲ, ಹೀಗಾಗಿ ಈ ಒಂದು ಘಟನೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು ಅವರ ವಾದ ಆಗಿತ್ತು. ಮುಂದಿನ ಪರೀಕ್ಷೆಗಳಲ್ಲಿ ರಾಜೇಶ್ವರಿ ಹಾಗೂ ಆಕೆ ಪತಿ DNA ಅನ್ನ ಅವ್ರ ಮಗಳ DNA ಜೊತೆ ಚೆಕ್ ಮಾಡಿದಾಗ ಅವು ಒಂದಕ್ಕೊಂದು ಹೋಲಿಕೆಯಾಗಿದ್ವು. ಹೀಗಾಗಿ ಆಕೆ ಈ ರಾಜಕಾರಣಿಯ ಮಗಳಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಯಿತು. ವೀಕ್ಷಕರೇ, ಈ ಒಂದು ಕೇಸ್ ಇಂಥ ಸಾಕಷ್ಟು ಗೊಂದಲಗಳಿಂದ ತುಂಬ ಹೋಗಿತ್ತು. ಈ ಮಧ್ಯ ಜನ ಎಲ್ಲ ಸೇರಿ ಈ ಜಿಶಾ ಪರವಾಗಿ ಫಂಡ್ ಅನ್ನು ಸಂಗ್ರಹ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಕೇಸಿನ ಬಗ್ಗೆ ಜನರಿಗೆ ಆಸಕ್ತಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ಬೇಕಾದಂತ ಫಂಡ್ ಕೂಡ ತಕ್ಕ ಮಟ್ಟಿಗೆನೆ ಕಲೆಕ್ಟ್ ಆಗಿತ್ತು. ಈ ಒಂದು ವಿಷಯ ಗೊತ್ತಾದಂತ ರಾಜೇಶ್ವರಿ ಇದು ತನ್ನ ಮಗಳಿಗೆ ಸೇರಿದಂತ ಹಣ, ಹೀಗಾಗಿ ಇದಿಷ್ಟು ಕೂಡ ನನಗೆ ಸಿಗಬೇಕು ಅಂತ ವಾದಿಸೋದಕ್ಕೆ ಶುರು ಮಾಡ್ತಾರೆ. ಈಗ ಆ ರಾಜೇಶ್ವರಿ ಅವರ ಗಮನ ಅಲ್ಲಿ ಕಲೆಕ್ಟ್ ಆಗಿದಂತ ಹಣದ ಮೇಲೇನೆ ಹೋಗಿತ್ತು. ಇದೆಲ್ಲ ಗೊತ್ತಾದಂತ ಜನ ಈ ರಾಜೇಶ್ವರಿ ಎಂತ ತಾಯಿ, ಈಕೆ ಒಬ್ಬ ಧನದಾಹಿ, ತನ್ನ ಮಗಳಿಗೆ ಸಿಗುವಂತ ನ್ಯಾಯಕ್ಕಿಂತನೂ ಈಕೆಗೆ ಈ ಒಂದು ಹಣದ ಮೇಲೇನೆ ಹೆಚ್ಚು ವ್ಯಾಮೋಹ ಅನ್ನೋದು ಎದ್ದು ಕಾಣ್ತಿದೆ ಅಂತ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅದಲ್ಲದೆ ಈ ಒಂದು ಕೊಲೆಗೂ ಈಕೆಗೂ ಏನಾದ್ರೂ ಸಂಬಂಧ ಇರ್ಬೋದಂತನೂ ಕೂಡ ಈಕೆ ಮೇಲೆ ಡೌಟ್ ಪಡೋದಕ್ಕೆ ಶುರು ಮಾಡ್ತಾರೆ. ಅವತ್ತು ಘಟನೆ ಆಗಿದ್ದ ದಿನ ಅವರು ಮನೆ ಬಾಗಿಲು ಒಳಗಿಂದನೇ ಲಾಕ್ ಆಗಿತ್ತು. ಆಕೆನ ಕೊಲೆ ಮಾಡೋದ್ರು ಆ ಬಾಗಿಲನ್ನ ಒಳಗಿಂದನೇ ಲಾಕ್ ಮಾಡಿ ಬೇರೆ ಕಡೆಯಿಂದ ಎಸ್ಕೇಪ್ ಆಗಿದ್ರು. ಈ ಒಂದು ಸಮಯದಲ್ಲಿ ಈ ರಾಜೇಶ್ವರಿ ಕೂಡ ಆ ಮನೆ ಸುತ್ತಮುತ್ತನೇ ಇದ್ರು. ಮತ್ತೆ ಅವರು ಅಲ್ಲಿ ಇದ್ದುದನ್ನ ನಾವು ನೋಡಿದ್ವಿ ಅಂತನೂ ಕೂಡ ಆ ಮನೆಯ ಕೆಲ ನೆರೆಹೊರೆಯವರು ಮಾಧ್ಯಮಗಳಿಗೆ ತಿಳಿಸ್ತಾರೆ. ವೀಕ್ಷಕರೇ, ನಾವು ಈ ಒಂದು ಕೇಸಿನ ಮೊದಲ ವಿಡಿಯೋದಲ್ಲಿ ಚರ್ಚೆ ಮಾಡದಂತೆ ಅವತ್ತು ಘಟನೆ ಆದ್ಮೇಲೆ ಅದೇ ರಾತ್ರಿ ಸುಮಾರು 8:00ವರೆಗೆ ರಾಜೇಶ್ವರಿ ಮನೆಗೆ ಬಂದಿದ್ರು. ಅವರು ಬಂದು ಬಾಗಿಲು ಬಡಿಯೋದಕ್ಕೆ ಶುರು ಮಾಡಿದಾಗ ಒಳಗಿಂದ ಲಾಕ್ ಆಗಿದ್ದು ಕಾಣಿಸುತ್ತೆ. ಯಾವಾಗ ಡೋರ್ ಓಪನ್ ಆಗ್ಲಿಲ್ವೋ ಆಗ ಅವರು ಸಹಾಯಕ್ಕೆ ಅಂತಾನೆ ಅಕ್ಕಪಕ್ಕ ಇರೋರನ್ನ ಕರೀತಾರೆ. ಈ ಒಂದು ವಿಷಯ ಪೊಲೀಸರಿಗೆ ಗೊತ್ತಾದಾಗ ಆ ಬಾಗಿಲನ್ನ ಓಪನ್ ಮಾಡಿ ಒಳಗಡೆ ಹೋಗಿ ನೋಡಿದಾಗ ಆ ಮನೆ ಒಳಗೆ ಇನ್ನೊಂದು ಬ್ಯಾಕ್ ಡೋರ್ ಕೂಡ ಇದ್ದದ್ದು ಅವ್ರ ಗಮನಕ್ಕೆ ಬಂದಿತ್ತು. ಇಲ್ಲಿ ಅವರಿದ್ದಂತ ಆ ಮನೆ ತುಂಬಾ ವಿಚಿತ್ರವಾಗಿತ್ತು. ಅದರ ಗಾತ್ರ ಸುಮಾರು 100 ಸ್ಕ್ವೇರ್ ಫೀಟ್ ಮಾತ್ರ ಇತ್ತು. ಅಂದ್ರೆ ಅದೊಂದು 10x10 ಅಳತೆಯ ಮನೆ ಅಷ್ಟೇ. ಇಷ್ಟು ಸಣ್ಣ ಮನೆಗೆ ಯಾಕೆ 2 ಡೋರ್ಗಳಿದ್ವು ಅನ್ನುವಂತ ವಿಚಾರಣೆ ಇಲ್ಲಿ ತುಂಬಾ ವಿಚಿತ್ರ ಅಂತ ಅನ್ಸುತ್ತೆ. ಮುಂದಿನ ಬಾಗಿಲು ಅವತ್ತು ಯಾವಾಗ ತೆರೆದುಕೊಳ್ಳಿಲ್ವೋ ಆಗ ತಕ್ಷಣ ಅವರು ಅದೇ ಮನೆ ಹಿಂದಿನ ಡೋರ್ ಕಡೆ ಹೋಗಿ ನೋಡಬಹುದಾಗಿತ್ತು. ಅವರು ಹಿಂದಿನ ಡೋರ್ ಕಡೆ ಹೋಗೋ ಬದಲು ಜನರನ್ನ ಕರೆಯುವಂತ ಅವಶ್ಯಕತೆ ಇರಲಿಲ್ಲ. ಆದ್ರೂ ಕೂಡ ಆ 2ನೇ ಬಾಗಿಲ ಕಡೆ ಹೋಗದೆ ಅವರು ಜನರನ್ನ ಕೂಗಿ ಕರೆಯೋದಕ್ಕೆ ಶುರು ಮಾಡ್ತಾರೆ. ಅವತ್ತು ಯಾಕೆ ಅವರು ಆ ಹಿಂದಿನ ಡೋರ್ ಕಡೆ ಹೋಗ್ಲಿಲ್ಲ ಅನ್ನೋದು ಇಲ್ಲಿ ಮೂಡದಂತ ಇನ್ನೊಂದು ಅನುಮಾನ. ಈ ಒಂದು ಪ್ರಶ್ನೆನ ಅವ್ರ ಮುಂದೆ ಇಟ್ಟಾಗ ಅವರು ಅದಕ್ಕೆ ಕೊಟ್ಟಂತ ವಿವರಣೆ ಈ ರೀತಿ ಇತ್ತು. ಅವತ್ತು ಮನೆಗೆ ಬಂದಾಗ ಎಷ್ಟು ಹೊತ್ತಾದ್ರೂ ಕೂಡ ಬಾಗಿಲು ಓಪನ್ ಆಗದೆ ಇದ್ದದನ್ನ ನೋಡದಂತ ಅವ್ರಿಗೆ ಖಂಡಿತ ಹೊರಗಡೆಯಿಂದ ತನ್ನ ಮಗಳಿಗೆ ಏನೋ ಅಪಾಯ ಆಗಿದೆ ಅಂತ ಅನ್ಸೋದಕ್ಕೆ ಶುರುವಾಗಿತ್ತು. ಆ ಒಂದು ಭಾವನೆ ಬಂದ ತಕ್ಷಣ ಅವರಲ್ಲಿ ಒಂದು ವಿಧದ ಆತಂಕ ಹಾಗೂ ಭಯ ಶುರುವಾಗುತ್ತೆ. ಇದರಿಂದ ಅವ್ರಿಗೆ BP ಏರಿಳಿತಾಗಿ ಅವ್ರಿಗೆ ತಲೆ ಸುತ್ತ ಬಂದಾಗೆ ಆಗಿತ್ತು. ಇದನ್ನ ನೋಡದಂತ ನೆರೆಹೊರೆಯವರು ಅವ್ರಿಗೆ ಸ್ವಲ್ಪ ನೀರನ್ನ ಕೊಟ್ಟು ಪಕ್ಕದಲ್ಲಿ ಕೂರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಹಾಗೂ ತಕ್ಷಣ ಅವರೇ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಯಾರಿಗೇ ಆಗ್ಲಿ ಆ ಒಂದು ಸಮಯದಲ್ಲಿ ಭಯದ ವಾತಾವರಣ ಸೃಷ್ಟಿಯಾದಾಗ ತಕ್ಷಣಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಬಹುಶಃ ಈ ರಾಜೇಶ್ವರಿಗೂ ಅವತ್ತು ತಕ್ಷಣ ಹಿಂದೆ ಹೋಗಿ ನೋಡಬೇಕು ಅಂತ ಅನ್ಸಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಅವ್ರ ಮೇಲೆ ಮೂಡದಂತ ಯಾವುದೇ ಅನುಮಾನಗಳಿಗೂ ಸ್ಪಷ್ಟವಾದ ಸಾಕ್ಷಿ ಇರಲಿಲ್ಲ. ಹೀಗಾಗಿ ಈ ಒಂದು ಕೊಲೆಗೂ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಜನರಿಗೆ ಅರ್ಥ ಆಗುತ್ತೆ. ಇಲ್ಲಿ ಕೇಳಿ ಬಂದಂತ ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಅವತ್ತು ಘಟನೆಯ ದಿನ ಈ ಜಿಶಾ ಕೂಗಿದ್ದು ಕೂಡ ಕೆಲವರಿಗೆ ಅಲ್ಲಿ ಕೇಳಿಸಿತ್ತು. ಅದರಲ್ಲಿ ಒಬ್ಬ ಅವತ್ತು ಅವಳು ನಾನಿನ್ ಮೇಲೆ ಯಾರನ್ನ ಕೂಡ ನಂಬುವ ಹಾಗಿಲ್ಲ ಅಂತ ಹೇಳಿದ್ದನ್ನ ಆತ ಕೇಳಿಸ್ಕೊಂಡಿದ್ದೆ ಅಂತ ಹೇಳಿದ್ದ. ಅವಳು ಈ ಒಂದು ಮಾತನ್ನ ಆ ಒಂದು ಸಮಯದಲ್ಲಿ ಯಾಕೆ ಮತ್ತು ಯಾರಿಗೆ ಹೇಳಿರಬಹುದು, ಇಂಥ ಒಂದು ಮಾತನ್ನ ಖಂಡಿತ ಆಕೆ ಅಪರಿಚಿತರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಮಾತನ್ನ ಬಹುಮಟ್ಟಿಗೆ ಆಕೆ ತನಗೆ ತುಂಬಾ ಬೇಕಿದ್ದವ್ರಿಗೇನೆ ಅಥವಾ ಚೆನ್ನಾಗಿ ಗೊತ್ತಿದ್ದವ್ರಿಗೇನೆ ಹೇಳಿರೋದಕ್ಕೆ ಸಾಧ್ಯ ಅನ್ನೋದು ಈಗ ಹೊಸದಾಗಿ ಹುಟ್ಕೊಂಡಂತ ಒಂದು ಅಭಿಪ್ರಾಯ ಆಗಿತ್ತು. ಈ ಪರಿಚಯದ ವ್ಯಕ್ತಿ ಯಾರಿರಬಹುದು, ಅದು ಅವಳ ತಾಯಿ ರಾಜೇಶ್ವರಿ ಇರಬಹುದಾ ಅನ್ನುವಂತ ಅನುಮಾನ ಕಾಡೋದಕ್ಕೆ ಶುರುವಾಯಿತು. ಒಂದ್ ವೇಳೆ ಅವತ್ತು ಇವರಿಬ್ಬರಿಗೂ ಏನೋ ಘರ್ಷಣೆ ನಡೆದು ಪರಸ್ಪರ ಅವರು ಕೈ ಮಿಲಾಯಿಸುವ ಮಟ್ಟಿಗೆ ಹೋಗಿರಬಹುದು. ಕೋಪದಲ್ಲಿ ರಾಜೇಶ್ವರಿ ಮಗಳ ಮೇಲೆ ಹಲ್ಲೆ ಮಾಡಿರಬಹುದು. ಇವರು ಆಗಾಗ ಜಗಳ ಆಡ್ತಾ ಇದ್ದದ್ದು ತುಂಬಾ ಕಾಮನ್ ಆಗಿರೋದ್ರಿಂದ ಅವತ್ತು ಅವ್ರ ಮನೆಯಿಂದ ಕೂಗಾಟದ ಸದ್ದು ಕೇಳಿ ಬಂದ್ರು ಕೂಡ ಜನ ಏನು ಅಂತಲೂ ಕೂಡ ವಿಚಾರಣೆ ಮಾಡೋದಕ್ಕೆ ಬರೋದಿಲ್ಲ. ಈಗ ಯಾರೋ ಮಾಡದಂತ ಕೊಲೆಯನ್ನ ಅಮೀರ್ ಎಂಬ ಯುವಕನ ಮೇಲೆ ಹೊರಿಸಿದಂತ ಪೊಲೀಸ್ ಸುಮ್ಮನೆ ಒಬ್ಬ ನಿರ್ದೋಷಿಗೆ ಅಪರಾಧಿ ಪಟ್ಟವನ್ನ ಕೊಟ್ಟಿದ್ರ. ವಿಚಾರಣೆ ವೇಳೆ ಅವನು ಅವ್ರಿಗೆ ಏನ್ ಹೇಳ್ದ ಅನ್ನೋದ್ರ ಬಗ್ಗೆ ಕೂಡ ಸರಿಯಾದ ಮಾಹಿತಿ ಇಲ್ಲ.
ಕೋರ್ಟಿಂದ ಹೊರಗಡೆ ಬರುವಾಗ ಅವನು ಮಾಧ್ಯಮಗಳ ಕಡೆ ನೋಡ್ತಾ ಹಿಂದಿಯಲ್ಲಿ ತಾನು ಕೊಲೆ ಮಾಡಿಲ್ಲ, ಇದನ್ನ ಮಾಡಿದವನು ನನ್ನ ಸ್ನೇಹಿತ ಅಂತ ಅವನ ಹೆಸರನ್ನ ಹೇಳಿದ್ದ. ಆ ವ್ಯಕ್ತಿಯನ್ನು ಹಿಡಿದು ವಿಚಾರಣೆ ಮಾಡಿದ್ರಂತ ಪೊಲೀಸರನ್ನ ಕೇಳಿದಾಗ ಅವನು ಹೇಳಿದಂತ ವ್ಯಕ್ತಿ ಯಾರು ಕೂಡ ಇಲ್ಲ, ಇದೆಲ್ಲ ಸುಳ್ಳು ಅಂತ ಪೊಲೀಸ್ ಇದಕ್ಕೆ ಫುಲ್ ಸ್ಟಾಪ್ ಅನ್ನು ಇಡೋದಕ್ಕೆ ಪ್ರಯತ್ನ ಪಟ್ರು. ಘಟನಾ ಸ್ಥಳದಲ್ಲಿ ಅವಳ ದೇಹದ ಮೇಲೆ ಇಬ್ಬರ DNA ಹಾಗೂ ಆ ಮನೆಯೊಳಗೆ 2 ಬೇರೆ ಬೇರೆ ಫಿಂಗರ್ ಪ್ರಿಂಟ್ಗಳು ಪತ್ತೆಯಾಗಿದ್ವು. ಬಹುಶಃ ಅವತ್ತು ಇವನ ಜೊತೆ ಬಂದಿದ್ದಂತ ಇವನ ಗೆಳೆಯ ಇಬ್ಬರು ಸೇರಿ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಿರಬಹುದು. ಈಗ ಅವನು ತಪ್ಪಿಸ್ಕೊಂಡಿದ್ದಾನೆ. ಪೊಲೀಸರಿಗೆ ಸರಿಯಾಗಿರುವಂತ ಅಮೀರ್ ನಾನೊಬ್ನೇ ಯಾಕೆ ಜೈಲ್ ಪಾಲಾಗಬೇಕು ಅನ್ನುವಂತ ಭಯದಲ್ಲಿ ಈಗ ಅವನ ಹೆಸರನ್ನು ಕೂಡ ಹೇಳಿ ಸಿಂಪತಿ ಗಿಟ್ಸ್ಕೊಳ್ಳುವಂತ ಕೆಲಸ ಮಾಡಿರಬಹುದು ಅನ್ನೋದು ಈಗ ಈ ಒಂದು ಕೇಸಲ್ಲಿ ಉಳಿದಿರುವಂತ ಒಂದು ಪ್ರಶ್ನೆ. ವೀಕ್ಷಕರೇ, ಇಂಥ ಸಾಕಷ್ಟು ಪ್ರಶ್ನೆಗಳು ಈ ಒಂದು ಕೇಸಲ್ಲಿ ಉತ್ತರ ಇಲ್ಲದೇನೆ ಹಾಗೇನೇ ಇವೆ. ಪೊಲೀಸರ ಅತಿಥಿಯಾಗಿರುವಂತ ಅಮೀರ್ ಅನ್ನುವಂತ ಯುವಕ ಈಗಲೂ ಕೂಡ ಕೇರಳದ ಜೈಲಲ್ಲೇ ಇದ್ದಾನೆ. ವೀಕ್ಷಕರೇ, ಈಗ ಇದಿಷ್ಟು ವಿವರವನ್ನ ಕೇಳಿದಂತ ನಿಮ್ಗೆ ಈ ಒಂದು ಘಟನೆ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲಿ ನಿಜವಾದ ಕೊಲೆಗಾರ ಯಾರಿರಬಹುದು ಹಾಗೂ ಈ ಇಡೀ ಕೇಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.